ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡಿ ತೋರಿಸ್ತಾ ಇರೋದು ಕಡಲೆ ಉಂಡೆ ಸ್ನೇಹಿತರೆ. ಪುಟಾಣಿ ಉಂಡೆ ಅಂತಲೂ ಹೇಳ್ಬೋದು. ಇದಕ್ಕೆ ಪುಟಾಣಿ ಅಂತ ಹೇಳ್ತಾರೆ, ನಾವು ಕಡಲೆ ಅಂತ ಹೇಳ್ತೀವಿ. ಇದು ಸಾಫ್ಟಾಗಿ ಭಾಳ ಸುಲಭವಾಗಿ ಯಾವ ಥರ ಮಾಡೋದು ನೋಡ್ಕೋಣ. ಈಗ ನಾಗರ ಪಂಚಮಿ ಹತ್ರ ಬರ್ತಾ ಇದೆಯಲ್ಲ, ಈಗ ಯಾರ್ಯಾರು ಮಾಡ್ಬೇಕು ಅಂದ್ಕೊಂಡಿರಿ ಈ ಥರ ಮಾಡ್ಕೊಡಿ, ಒಂದ್ಸಲ ಟೇಸ್ಟ್ ಮಾಡಿ ಸ್ನೇಹಿತರೆ. ಈ ಕಡಲೆ ಉಂಡೆ ಯಾವ ಥರ ಮಾಡೋದು ನೋಡ್ಕೋಣ. ಈಗ ಸ್ಟವ್ ಮೇಲೆ ಒಂದು ಚೌಟ್ ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಇಲ್ಲಿ 1 ಸ್ಪೂನು ಗಸಗಸೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದರೆ ಸಾಕು. ಇಷ್ಟಾದರೆ ಸಾಕು ಸ್ನೇಹಿತರೆ. ಒಂದು ಪ್ಲೇಟ್ಗೆ ಹಾಕೋಣ. ಮತ್ತೆ 1-2 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಇವು ಹಾಕೋದ್ರಿಂದ ನಮಗೆ ಉಂಡೆ ತಿನ್ನುವಾಗ ಟೇಸ್ಟ್ ಇರುತ್ತೆ ಸ್ನೇಹಿತರೆ, ಹಂಗಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮ ಕಡೆ ಗಸಗಸೆ ಎಳ್ಳು ಇಲ್ಲ ಅಂದ್ರೂ ಹಾಗೇನೂ ಮಾಡ್ಕೋಬೋದು. ಇವು ಹಾಕೋದ್ರಿಂದ ಸ್ವಲ್ಪ ನಮ್ಗೆ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತಿ. ಇದನ್ನು ಸ್ವಲ್ಪ ಬಿಸಿ ಮಾಡಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 4 ಸ್ಪೂನಷ್ಟು ಶೇಂಗಾ ಕಾಳು ಸ್ನೇಹಿತರೆ. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೆ ಬಿಸಿ ಮಾಡ್ಕೋಬೇಕು. ಕೆಂಪಗಾಗೋವರೆಗೆ ಬಿಸಿ ಮಾಡ್ಕೊಳ್ಳೋಣ. ಈ ಥರ ಆದರೆ ಸಾಕು ಸ್ನೇಹಿತರೆ. ನನಗೆ ತೋರಿಸ್ತಾ ಇದ್ದೀನಲ್ಲ, ಇಷ್ಟ ಆಗಿರಬೇಕು. ಮೇಲೆ ಸ್ಕಿನ್ ಎಲ್ಲ ನಾವು ಕೈಲಿಂದ ಉಜ್ಜಿದ ಕೂಡಲೇ ಎಲ್ಲ ಈಸಿಯಾಗಿ ಬರಬೇಕು ಸ್ನೇಹಿತರೆ. ಅಷ್ಟು ಕೆಂಪು ಹುರ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಇರೋ ಸ್ಕಿನ್ನೆಲ್ಲ ತಗೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾದ ನಂತರ ಎಲ್ಲ ನೀಟಾಗಿ ತೆಗೆದಿಟ್ಕೊಳ್ರಿ. ನಾನೆಲ್ಲ ಈ ಥರ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಸ್ಕಿನ್ನೆಲ್ಲ ತೆಗೆದು ಸ್ವಲ್ಪ ಬೇಳೆ ಥರ ಹುರಿದು ಇಟ್ಕೋಬೇಕು. ಪೂರ್ತಿ ನೈಸ್ನು ಮಾಡ್ಕೋಬಾರ್ದು, ಸ್ವಲ್ಪ ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಇದನ್ನು ಸೈಡ್ ಇಟ್ಕೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಒಂದು ದೊಡ್ಡ ಬೌಲ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಅಂತ ಹೇಳ್ತೀವಿ ಇದಕ್ಕೆ. ನಿಮಗೆ ಹೆಚ್ಚಿಗೆ ಬೇಕಂದರೆ ದೊಡ್ಡ ಬೌಲ್ ತೊಗೋಬೋದು, ಅಥವಾ ಸ್ವಲ್ಪ ಕ್ವಾಂಟಿಟಿ ಬೇಕಂದರೆ ಸ್ವಲ್ಪನೂ ಹಾಕ್ಕೋಬೋದು. ಇಲ್ಲಿ ನಾನು ಒಂದು 250 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ, ಅಂದರೆ ಒಂದು 1/4 kg ಅಷ್ಟು. ಮತ್ತು ಒಂದು ಸ್ಪೂನು ಸೋಂಪು ಕಾಳು, 1-2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೈಸಾಗಿ ಪೌಡರ್ ಮಾಡ್ಕೋಬೇಕು ಸ್ನೇಹಿತರೆ. ಪೂರ್ತಿ ನೈಸಾಗಿ ಮಾಡ್ಕೊಳ್ರಿ. ನೈಸಾಗಿ ಆಗಿದೆ. ಒಂದು ಬೌಲಿಗೆ ಹಾಕೋಣ. ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ ಈ ಕಡಲೆ ಉಂಡೆಗೆ. ಈಗೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಿಗೆ ಬೇಕಿದ್ರೆ ಹೆಚ್ಚಿಗೆ ಹಾಕ್ಕೋಬೋದು. ಈಗ ನಾವು ಮುಂಚೆ ಹುರಿದು ಇಟ್ಕೊಂಡಿದ್ವಲ್ಲ ಸ್ನೇಹಿತರೆ ಗಸಗಸೆ ಎಳ್ಳು, ಇದು ಸೇರಿಸ್ಕೊಂಡ್ಬಿಡೋಣ. ಇದರಲ್ಲಿ ಒಂದು ಅರ್ಧ ಬಾಟ್ಲಷ್ಟು ಒಣ ಕೊಬ್ಬರಿ ತುರಿದಿರೋದು ಸ್ನೇಹಿತರೆ, ಇದು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ, ಇದು ಒಣದು. ನಾವು ಮತ್ತೆ ಶೇಂಗಾ ಪೌಡರ್, ಇದು ಸ್ಕಿನ್ನೆಲ್ಲ ತೆಗೆದು ಬೇಳೆ ಥರ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸೈಡ್ ಇಟ್ಕೊಳ್ಳೋಣ. ಇದು ಸ್ವಲ್ಪ ಅಂತ ಕಾಸ್ಕೋಬೇಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ. ನಾನು ಯಾವ ಕಪ್ಲಿಂದ ತೊಗೊಂಡಿದ್ದು ಪುಟಾಣಿ, ಅದೇ ಕಪ್ಲಿಂದ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಬೆಲ್ಲ ಕರಗೋ ತನಕ. ಇದಕ್ಕೇನು ಪಾಕ ಬರೋ ಅವಶ್ಯಕತೆ ಇಲ್ಲ. ಒಂದು ಕಪ್ ಬೆಲ್ಲಗೆ ಅರ್ಧ ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಕರಗೋವರೆಗೆ ಕಾಯಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಪೂರ್ತಿ ಕರಗಿದೆ ಸ್ನೇಹಿತರೆ. ಬೆಲ್ಲ ಎಲ್ಲ ಪೂರ್ತಿ ಕರಗಿದ್ರೆ ಸಾಕು. ಈ ಸ್ಟವ್ ಬಂದ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನ ಒಂದು ಫಿಲ್ಟರ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಯಾಕಂದರೆ ಕಸ ಕಡ್ಡಿ ಇರುತ್ತಲ್ಲ, ಹಂಗಾಗಿ ಡೈರೆಕ್ಟ್ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನೀವು ಸ್ವಲ್ಪ ನೋಡಿ ಮಿಕ್ಸ್ ಮಾಡ್ಕೊಳ್ರಿ. ಒಂದೊಂದು ಸತಿ ಕರೆಕ್ಟ್ ಆಗುತ್ತೆ, ಒಂದೊಂದು ಸತಿ ಪಾಕ ಉಳಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ ಹಾಕ್ಕೊಳ್ರಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು.
ಒಂದು ವೇಳೆ ನಿಮಗೆ ಕಡಿಮೆ ಬಂತು ಇದು ಕಟ್ಟಲಿಕ್ಕೆ ಪಾನಕ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೋದು. ಆದರೆ ಕಡಿಮೆ ಅಂತೂ ಬರೋದಿಲ್ಲ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಉಳಿತು ಸ್ನೇಹಿತರೆ. ನಾನು ಮಿಕ್ಸ್ ಮಾಡುವಾಗ ಇನ್ನೊಂದು ಸ್ವಲ್ಪ ಉಳಿತು. ಅದು ಬೇಕಾದರೆ ನೀವು ಬೆಲ್ಲ ಟೀನೋ ಆ ಥರ ಏನಾದರೂ ಮಾಡ್ಕೋಬೋದು, ಅದೇನು ವೇಸ್ಟ್ ಆಗೋದಿಲ್ಲ. ಈಗ ತಣ್ಣಗಾದ ನಂತರ ಉಂಡೆಗಳಾಗಿ ಕಟ್ಕೊಳ್ಳೋ ಸ್ನೇಹಿತರೆ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ರಿ. ನಾವು ರೊಟ್ಟಿಗೆ ಚಪಾತಿಗೆ ಯಾವ ಥರ ಕಲಿಸ್ಕೊಳ್ತೀವಿ ಆ ಥರ ಪಾನಕ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ರಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ರಿ. ಒಂದೇ ಸರ್ತಿ ಮಾತ್ರ ಪಾನಕ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಈಗ ನಾನು ಇಷ್ಟು ಸ್ವಲ್ಪ ನೋಡಿ ತಗೊಂಡು ನಾನು ಸೈಜ್ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಹೆಚ್ಚಿಗೆ ಬೇಕಂದರೆ ದಪ್ಪ ಬೇಕಂದರೆ ಇನ್ನು ಸ್ವಲ್ಪ ತಗೋಬೋದು. ನೀವು ಇನ್ನೂ ಪೂರ್ತಿ ನೈಸಾಗಿ ಶೈನಿ ಕಾಣಬೇಕಂದ್ರೆ ಕೈ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆಗಳಾಗಿ ಮಾಡಿಕೊಡ್ರಿ ಸ್ನೇಹಿತರೆ. ನೈಸಾಗಿ ಶೈನಿಯಾಗಿ ಕಾಣಿಸ್ತಾ ಇರ್ತದೆ ನಾವು ಲಡ್ಡು ಮಾಡಿದಾಗ. ನಾನೇನು ಸವರ್ಕೊಂಡಿಲ್ಲ ಕೈಗೆ, ಹಂಗೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇದೇ ಥರ ಮಾಡಿ ಇಟ್ಕೊಳ್ತೀನಿ ಸ್ನೇಹಿತರೆ. ಎಲ್ಲ ಉಂಡೆಗಳು ಇದೇ ಥರ ಮಾಡ್ಕೊಳ್ಳೋಣ. ಕಡಲೆ ಉಂಡೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡಿದ್ರಲ್ಲ ಸ್ನೇಹಿತರೆ. ಭಾಳ ಸುಲಭವಾಗಿ ಯಾರಾದರೂ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಆದರೆ ನಾವು ಈ ಉಂಡೆ ತಿಂತಾ ಇರುವಾಗ ನಮ್ಗೆ ಅಲ್ಲಲ್ಲಿ ಶೇಂಗಾ ಕಾಳು ಸಿಗುತ್ತೆ ಸ್ನೇಹಿತರೆ. ಬಾಯಲ್ಲಿ ತಿನ್ನುವಾಗಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ಮಕ್ಕಳನ್ನು ಭಾಳ ಇಷ್ಟಪಟ್ಟು ತಿಂತಾರೆ ಇದು. ಈಗ ಒಂದು ಉಂಡೆ ನಾನು ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಸಾಫ್ಟಾಗಿ ಮೆತ್ತಗೆ ನೋಡಿ ಸ್ನೇಹಿತರೆ, ನೋಡ್ತಾ ಇರ್ಬೋದಲ್ಲ ಎಷ್ಟು ಸಾಫ್ಟ್ ಆಗಿದೆ. ನೋಡಿದ್ರಲ್ಲ, ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.